ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಲ್ಲಿ 2 ಪ್ರಕರಣಗಳು ಸೇರಿ ಭಾರತದಲ್ಲಿ 6 HMP ವೈರಸ್ ಕೇಸ್ ಪತ್ತೆ. ಗುಜರಾತ್, ತಮಿಳುನಾಡಿನಲ್ಲೂ ತಲಾ 2 ಹಾಗೂ ಪಶ್ಚಿಮ ಬಂಗಾಳದಲ್ಲಿ 1 ಪ್ರಕರಣ ದಾಖಲು. ಎಚ್ಚರಿಕೆ ಜೊತೆಗೆ ಎದುರಿಸಲು ಸಿದ್ಧ ಅಂತ ICMR ವಿಶ್ವಾಸ. ವೈರಸ್ ಬಗ್ಗೆ ಆತಂಕದ ಅಗತ್ಯವಿಲ್ಲ ಎಂದ ಕೇಂದ್ರ. ಹ್ಯೂಮನ್ ಮೆಟಾಫ್ಯೂಮೋ ವೈರಸ್ ಹೊಸದೇನಲ್ಲ, ಈ ಬಗ್ಗೆ ಸೂಕ್ಷ್ಮ ನಿಗಾ ವಹಿಸ್ತಾ ಇದ್ದೀವಿ ಎಂದ ಆರೋಗ್ಯ ಸಚಿವ JP ನಡ್ಡಾ ಅಭಯ. ಭಾರತದಲ್ಲಿ HMPV ಪ್ರಕರಣ ಪತ್ತೆ ಬೆನ್ನಲ್ಲೇ ಉತ್ತರ ಪ್ರದೇಶ ಸರ್ಕಾರಕ್ಕೆ ಹೆಚ್ಚಿನ ಆತಂಕ. ಲಕ್ಷಾಂತರ ಮಂದಿ ಪಾಲ್ಗೊಳ್ಳುವ ಕುಂಭಮೇಳದಲ್ಲಿ ಸೋಂಕು ಹರಡುವ ಆತಂಕ. 100 ಬೆಡ್ಗಳ ಆಸ್ಪತ್ರೆ ರೆಡಿ ಮಾಡಿ ವೈದ್ಯಕೀಯ ಸಿಬ್ಬಂದಿ ನಿಯೋಜನೆ. ಭಾರತ ವಿರೋಧಿಯಾಗಿದ್ದ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ರಾಜೀನಾಮೆ. ಇನ್ಮುಂದೆ ಚುನಾವಣೆಗೂ ಸ್ಪರ್ಧೆ ಮಾಡಲ್ಲ ಅಂತ ಘೋಷಿಸಿದ ಟ್ರುಡೋ, ಲಿಬರಲ್ ಪಕ್ಷದ ಮುಖ್ಯಸ್ಥ ಸ್ಥಾನಕ್ಕೂ ರಾಜೀನಾಮೆ. ಉತ್ತರ ಕರ್ನಾಟಕ ಭಾಗದವರು ಮುಖ್ಯಮಂತ್ರಿ ಆಗದೆ ಸ್ವಾಗತ ಮಾಡ್ತೇನೆ. ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕೆಂದ JDS ಶಾಸಕ ಶರಣ್ಗೌಡ ಕಂದಕೂರು. ಸಿಎಂ ಬದಲಾವಣೆ ಚರ್ಚೆ ನಡುವೆಯೇ ಸತೀಶ್ ಪರ ಬ್ಯಾಟಿಂಗ್. ವಾರಾಹಿ ಚಿನ್ನದ ಸಂಸ್ಥೆ ಮಾಲಕಿ ವನಿತಾಗೆ ಚಿನ್ನ ವಂಚನೆ ಪ್ರಕರಣ. ಖತರ್ನಾಕ್ ಆರೋಪಿ ಐಶ್ವರ್ಯ ಗೌಡ ಜಾಮೀನು. ಹೈಕೋರ್ಟ್ ಜಾಮೀನು ಆದೇಶ ಬೆನ್ನಲ್ಲೇ ಬಿಡುಗಡೆ. ಚಿರತೆ ಬಾಲವನ್ನೇ ಹಿಡಿದು ಬೋನಿಗೆ ಹಾಕಿದ ಯುವಕ. ತುಮಕೂರಿನ ರಂಗಾಪುರ ಗ್ರಾಮದಲ್ಲಿ ಕಾಣಿಸಿಕೊಂಡು ಆತಂಕ ಸೃಷ್ಟಿ ಮಾಡಿದ್ದ ವನ್ಯಮೃಗ. ಸೆರೆ ವೇಳೆ ತಪ್ಪಿಸಿಕೊಂಡು ಹೋಗ್ತಾ ಇದ್ದ ಚಿರತೆ ಬಾಲ ಹಿಡಿದು ಬೋನಿಗೆ ಹಾಕಿದ ಆನಂದ್. ವಿಜಯಪುರದಲ್ಲೂ ಪ್ರತ್ಯಕ್ಷವಾಗಿ ಭಯ ಹುಟ್ಟಿಸಿದ ಚಿರತೆ. ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ದೃಶ್ಯ ಕಂಡು ಮನೆಯಿಂದ ಹೊರಬರಲು ಜನ ಹಿಂದೇಟು. ಆದಷ್ಟು ಬೇಗ ಅರಣ್ಯ ಇಲಾಖೆ ಸೆರೆ ಹಿಡಿಯಲು ಸ್ಥಳೀಯರ ಆಗ್ರಹ. ಕಲಬುರಗಿಯಲ್ಲಿ ಸಾಲ ತೀರಿಸಲು ತಂದೆಯನ್ನೇ ಕೊಲೆ ಮಾಡಿಸಿದ ಪಾಪಿ ಪುತ್ರ. ಇನ್ಶೂರೆನ್ಸ್ ಮಾಡಿಸಿ ಅದರ ಹಣಕ್ಕಾಗಿ ಟ್ರ್ಯಾಕ್ಟರ್ನಿಂದ ಆಕ್ಸಿಡೆಂಟ್ ಮಾಡಿಸಿ ಹತ್ಯೆಗೈದ ನೀಚ. ತಂದೆಯನ್ನೇ ಕೊಲೆ ಮಾಡಿದ ಮಗ ಸೆರೆ, 4 ಬಂಧನ. ಬಾಗಲಕೋಟೆಯಲ್ಲಿ ಮದುವೆ ಮಾಡಿಸ್ತೀನಿ ಅಂತ 2 ಬಾರಿ 4.5 ಲಕ್ಷ ವಂಚನೆ. ಯುವತಿ ನೋಡಲು ಹೋದಾಗ ಆಕೆ ಗುಟ್ಕಾ ಜಗಿತಾ ಇದ್ದುದನ್ನ ಕಂಡು ಸೋಮಶೇಖರ್ ಕಕ್ಕಾಬಿಕ್ಕಿ. ಸಹವಾಸವೇ ಬೇಡ ಅಂತ ಪೊಲೀಸರ ಮೊರೆ. ಬ್ರೋಕರ್ ಟೀಮ್ಗಾಗಿ ಹುಡುಕಾಟ. ಚಿಕ್ಕಮಗಳೂರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿಂದ ಕಲ್ಲು ತರಿಸಿದ ಎಸ್ಟೇಟ್ ಮ್ಯಾನೇಜರ್. ಕೀರ್ತಿರಾಜ್ ಎಂಬುವರ ಮೇಲೆ 50 ಜನರಿಂದ ಕಲ್ಲು ತೂರಿ ಹಲ್ಲೆಗೆ ಯತ್ನ ಆರೋಪ. ಜಮೀನು ವಿವಾದ ಸಂಬಂಧ ಕೃತ್ಯ ಆಸ್ಪತ್ರೆಗೆ ದಾಖಲು. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆ ಖಂಡಿಸಿ ಇವತ್ತು ಮಂಡ್ಯ ನಗರ ಬಂದ್. ದಲಿತ, ರೈತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟದಿಂದ ಹೋರಾಟಕ್ಕೆ ಕರೆ. ಬೆಂಬಲಿಸುವಂತೆ ಹೋಟೆಲ್ ಮಾಲೀಕರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ, ಆಟೋ ಚಾಲಕರಿಗೆ ಮನವಿ. ಕುಂಭಮೇಳದ ಮೇಲೆ ದಾಳಿ ನಡೆಸೋದಕ್ಕೆ ಖಲಿಸ್ತಾನಿ ಉಗ್ರ ಪನ್ನೂನ್ ಕರೆ. ಕುಂಭಮೇಳವನ್ನ ರಣಾಂಗಣ ಮಾಡ್ತೀವಿ ಅಂತ ವಿಡಿಯೋ ಹರಿಬಿಟ್ಟ ಗುರು ಪಂತ್ವಂತ್ ಸಿಂಗ್. ಅವನೊಬ್ಬ ಹುಚ್ಚ ಬಂದ್ರೆ ಹೊಡೆದೋಡಿಸ್ತೀವಿ ಎಂದ ಅಖಾಡ ಪರಿಷತ್. ಛತ್ತೀಸ್ಗಢದಲ್ಲಿ ಮುಂದುವರೆದ ನಕ್ಸಲರ ಅಟ್ಟಹಾಸ. ಸೇನಾ ವಾಹನ ಸ್ಫೋಟಗೊಂಡು 9 ಯೋಧರು ಹುತಾತ್ಮ. 2026ರೊಳಗೆ ನಕ್ಸಲಿಸಂ ಕೊನೆಗೊಳಿಸ್ತೀವಿ ಅಂತ ಅಮಿತ್ ಶಾ ಶಪಥ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಿಂದ ಮಹತ್ವದ ಯಶಸ್ಸು. ಬಾಹ್ಯಾಕಾಶದಲ್ಲೂ ಹಸಿರು ಕ್ರಾಂತಿ ಮಾಡಿದ ಇಸ್ರೋ ವಿಜ್ಞಾನಿಗಳು. ಬಾಹ್ಯಾಕಾಶದಲ್ಲಿ ಅಲಸಂದೆ ಗಿಡದಲ್ಲಿ ಚಿಗುರಿದ ಮೊದಲ ಎಲೆ. ಪಾಟ್ನಾದಲ್ಲಿ ಕಾನೂನು ಬಾಹಿರ ಸತ್ಯಾಗ್ರಹ ನಡೆಸಿ ಬಂಧನಕ್ಕೊಳಗಾಗಿದ್ದ ಪ್ರಶಾಂತ್ ಕಿಶೋರ್ಗೆ ಬೇಲ್. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಕೆಲವೇ ಗಂಟೆಗಳಲ್ಲಿ JSP ಸಂಸ್ಥಾಪಕನಿಗೆ ಜಾಮೀನು. ಜೈಲಿಂದ ಬಿಡುಗಡೆಯಾಗ್ತಾ ಇದ್ದಂತೆ ಬೆಂಬಲಿಗರಿಂದ ಜೈಕಾರ ಕೂಗಿ ಸ್ವಾಗತ. ದೆಹಲಿ ಸಿಎಂ ಆತಿಶಿ ಹಾಗೂ ತಂದೆ ವಿರುದ್ಧ ರಮೇಶ್ ಬಿದೂರಿ ಟೀಕೆ.
ಭಾರೀ ವಿವಾದಕ್ಕೆ ಕಾರಣವಾದ ಅವಹೇಳನಕಾರಿ ಹೇಳಿಕೆ. ತಮ್ಮ ವಿರುದ್ಧದ ಹೇಳಿಕೆಗೆ ಆತಿಶಿ ಕಣ್ಣೀರು. ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ವಿರುದ್ಧ 2ನೇ ಬಂಧನ ವಾರೆಂಟ್. ಮಾನವೀಯತೆಯ ವಿರುದ್ಧದ ಅಪರಾಧಗಳ ಆರೋಪದ ಮೇಲೆ ಕೋರ್ಟ್ನಿಂದ ಕ್ರಮ. ಹಸೀನಾ ಮತ್ತು ಇತರೆ ಅಧಿಕಾರಿಗಳು ಸೇರಿ 11 ಮಂದಿಗೆ ವಾರೆಂಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.